ಸತ್ಯಂ ಶಿವಂ ಸುಂದರಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಇವನು ದೇವರ ದೇವ ಮಹಾದೇವ. 5 ಅಕ್ಷರಗಳಿಗೆ ಒಲಿಯುತ್ತಾನೆ ಭೋಲೆ ಶಂಕರ. ಸಣ್ಣ ಹೂ ಅರ್ಪಿಸಿದ್ರೆ ಸಂತುಷ್ಟನಾಗ್ತಾನೆ ಜಗದೀಶ್ವರ. ಒಂದೇ ಒಂದು ಪತ್ರಿಕೆ ಪರವಶನಾಗ್ತಾನೆ ಪರಮೇಶ್ವರ. ಇದೇ ಹೊತ್ತಿನ ವಿಶೇಷ ಸತ್ಯಂ ಶಿವಂ ಸುಂದರಂ. ಇವತ್ತು ಶಿವರಾತ್ರಿ. ಶಿವನ ಆರಾಧನೆಗೆ ಅಂತಲೇ ಈ ದಿನ ಮೀಸಲಾಗಿದೆ. ಇವತ್ತು ಉಪವಾಸ, ಶಿವಪೂಜೆ, ಜಾಗರಣೆ ಮಾಡಿ ಎಲ್ಲ ಭಕ್ತರು ಶಿವನ ಕೃಪೆ ಪಡೆಯಬೇಕೆಂದು ಭಾವಿಸ್ತಾರೆ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಶಿವನ ಒಲುಮೆ ಪಡೆಯುವುದಕ್ಕೆ ತುಂಬಾ ಸರಳವಾದ ಮಾರ್ಗಗಳಿವೆ. ಇದನ್ನ ಅನುಸರಿಸಿದ್ರೆ ಶಿವ ಖಂಡಿತ ನಿಮಗೆ ಒಲಿತಾನೆ. ಶಿವ ಶಂಕರ ಹರ ಹರ ಶಿವ 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 ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ ಶಿವ ಜ್ಞಾನದ ಪ್ರತೀಕ, ಓಂಕಾರ ಸ್ವರೂಪ, ನಾದರೂಪ, ಲಯಕಾರ. ಗೌರಿಗೆ ಅರ್ಧ ದೇಹವನ್ನ ನೀಡಿದ ಅರ್ಧನಾರೀಶ್ವರ. ಗಂಗೆಯನ್ನ ಶಿರದಲ್ಲಿ ಧರಿಸಿದ ಗಂಗಾಧರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕನರಾರ, ಓಂ ಮಂತ್ರೇಶ್ವರ ಸ್ವರ, ಓಂ ಯಂತ್ರೇಶ್ವರ ಸ್ಥಿರ, ಓಂ ತಂತ್ರೇಶ್ವರ ವರದಾವೇರ. ಶಿವನನ್ನ ಒಲಿಸಿಕೊಳ್ಳುವುದು ಅತ್ಯಂತ ಸುಲಭ. ಅಭಿಷೇಕಕ್ಕೆ ಬೇಗ ಒಲಿಯುತ್ತಾನೆ ಭೋಲೇನಾಥ. ದೇವರ ದೇವ ಮಹಾದೇವ ಆಡಂಬರದ ಪೂಜೆ ಕೇಳಲ್ಲ. ಅವನಿಗೆ ಪ್ರೀತಿಯಿಂದ ಅಭಿಷೇಕ ಮಾಡಿದ್ರೆ ಸಾಕು, ಸಂತೃಪ್ತನಾಗ್ತಾನೆ. ಹೀಗಾಗಿ ಅಭಿಷೇಕ ಪ್ರಿಯ ಶಿವ ಎನ್ನಲಾಗುತ್ತೆ. ಹನಿ ಹನಿಯಾಗಿ ಇವನ ತಲೆ ಮೇಲೆ ಜಲ ಬೀಳ್ತಾ ಇದ್ರೆ ಪರಮೇಶ್ವರ ಕರುಣಾಮೂರ್ತಿಯಾಗ್ತಾನೆ. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ಓಂ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ. ಭೋಲೇನಾಥನನ್ನ ಒಲಿಸಿಕೊಳ್ಳಲು ಅಭಿಷೇಕ ಪಾಶುಪತಾಸ್ತ್ರವಿದ್ದಂತೆ. ರುದ್ರ ಮಹಾಮಂತ್ರಗಳ ಸಹಿತ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಫಲ, ಪುಷ್ಪ ಮುಂತಾದ ವಿಶೇಷ ವಸ್ತುಗಳಿಂದ ಅಭಿಷೇಕ ನಡೀತಾ ಇದ್ರೆ ಪರಮೇಶ್ವರ ಅತ್ಯಂತ ಸಂತೋಷಗೊಳ್ತಾನೆ. ವರದಾಯ ಸಕಲಾಯ ಈಶಾಯ ನಮಃ ಗುಣದಾಯ ನಿಯಮಾಯ ಸರ್ವಾಯ ನಮಃ ಶಿವನೇ ವಾಹರನೆ ಭದ್ರಾಯ ನಮಃ.
ಸೇವಿಸಿ ಜಗತ್ತನ್ನೇ ಮೃತ್ಯುವಿನಿಂದ ಕಾಪಾಡಿದ ಪರಮೇಶ್ವರ ಯಾವಾಗಲೂ ನಿಗಿ ನಿಗಿ ಕೆಂಡದಂತಿರ್ತಾನೆ. ಹೀಗಾಗಿ ಶಿವನನ್ನ ಶಾಂತವಾಗಿಡಲು ಸದಾಕಾಲ ಅವನ ತಲೆಯ ಮೇಲೆ ಹನಿ ಹನಿಯಾಗಿ ಜಲ ಬೀಳ್ತಾನೆ ಇರುತ್ತೆ. ಪರಮೇಶ್ವರ ತಂಪಾಗಿದ್ರೆ ಇಡೀ ಜಗತ್ತು ಶಾಂತವಾಗಿರುತ್ತೆ. ಕಬ್ಬಿನ ಹಾಲಿಗೆ ಸಂತುಷ್ಟನಾಗ್ತಾನೆ ಶಿವ. ಅಭಿಷೇಕ ಪ್ರಿಯನಾದ ಪರಮೇಶ್ವರನಿಗೆ ಕಬ್ಬಿನ ಹಾಲು ಅಂದ್ರೆ ಅತ್ಯಂತ ಪ್ರಿಯ. ಕಬ್ಬಿನ ಹಾಲು ಸ್ವೀಕರಿಸಿ ಸಂತೃಪ್ತಿಯಾಗೋ ಪರಮೇಶ್ವರ ಆರೋಗ್ಯ ಭಾಗ್ಯ ನೀಡ್ತಾನೆ, ಧನ ಸಂಪತ್ತು ನೀಡ್ತಾನೆ. ಅಷ್ಟೇ ಅಲ್ಲದೆ ಶತ್ರುತ್ವವನ್ನ ನಾಶ ಮಾಡ್ತಾನೆ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರಃ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ. ಮಹಾದೇವಿಗೆ ಅನೇಕ ಮಂಗಳ ದ್ರವ್ಯಗಳಿಂದ ಮಜ್ಜನ ಮಾಡಿಸಲಾಗುತ್ತೆ. ಶಿವನಿಗೆ ಒಂದೊಂದು ದ್ರವ್ಯದಿಂದ ಅಭಿಷೇಕ ಮಾಡಿದ್ರೆ ಅದಕ್ಕನುಗುಣವಾಗಿ ಒಂದೊಂದು ಫಲ ಭಕ್ತರಿಗೆ ಸಿಗುತ್ತೆ. सोमाय च रुद्राय च नमस्ताम्राय च रुणाय च नमः शङ्गाय च पशुपतये च नम उग्राय च भीमाय च नमो अग्रे भताय च दूरे भताय च नमो हन्त्रे च हनीयसे च नमो वृक्षेभ्यो हरिकेशेभ्यो नमस्ताराय नमः शम्भवे च मयो भवे च नमः शङ्कराय च मयस्कराय च नमः शिवाय च शिवतये. ಯಾವ ಅಭಿಷೇಕದಿಂದ ಏನು ಫಲ? ಹಾಲಿನ ಅಭಿಷೇಕದಿಂದ ಮಾನಸಿಕ ಶಾಂತಿ, ದೀರ್ಘಾಯುಷ್ಯ. ಮೊಸರಿನ ಅಭಿಷೇಕದಿಂದ ಉತ್ತಮ ಆರೋಗ್ಯ. ತುಪ್ಪದ ಅಭಿಷೇಕದಿಂದ ಉತ್ತಮ ಸಂತಾನ, ಅನಾರೋಗ್ಯ ದೂರ. ಜೇನುತುಪ್ಪ, ಸಕ್ಕರೆ ಅಭಿಷೇಕದಿಂದ ಶತ್ರುನಾಶ. ಶ್ರೀಗಂಧದ ಅಭಿಷೇಕದಿಂದ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಅರಿಶಿನದ ಅಭಿಷೇಕದಿಂದ ಐಶ್ವರ್ಯ ವೃದ್ಧಿ. ಪಂಚಾಮೃತ ಅಭಿಷೇಕದಿಂದ ಸಂಪತ್ತು ಪ್ರಾಪ್ತಿ. ಮನಸ್ಸಿನ ಕೋರಿಕೆಗಳು ಬೇಗ ಈಡೇರಬೇಕು ಅಂದ್ರೆ ಶಿವನಿಗೆ ಅಭಿಷೇಕ ಮಾಡಬೇಕು ಅಥವಾ ಶಿವನ ಅಭಿಷೇಕ ನೋಡಲೇಬೇಕು. ಶಿವರಾತ್ರಿಯ ಈ ಪುಣ್ಯ ಕಾಲದಲ್ಲಿ ಮನೆಯಲ್ಲಿ ಭಕ್ತಿಯಿಂದ ನಮಃ ಶಿವಾಯ ಎಂದು ಹೇಳುತ್ತಾ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿದ್ರೆ ಸಾಕು, ರುದ್ರನ ಸಂಪೂರ್ಣ ಕೃಪೆ ಪಡೆಯಬಹುದು. ಭಕ್ತ ಪ್ರಿಯ ಶಿವ 5 ಅಕ್ಷರಗಳಿಗೆ ಒಲಿತಾನೆ. ಆ 5 ಅಕ್ಷರಗಳ ಮಹತ್ವ ಏನು? 5 ಅಕ್ಷರಗಳಲ್ಲಿ ಅಡಗಿರುವ ಅದ್ಭುತ ವಿಚಾರಗಳೇನು? ಈ ಬಗ್ಗೆ ತಿಳಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ದೇವರ ದೇವ ಮಹಾದೇವ, ಇವನೇ ಸಂಪೂರ್ಣ ಸೃಷ್ಟಿಯ ಆಧಾರ. ಇಂತಹ ಭೋಲೆನಾಥನನ್ನ ಒಲಿಸಿಕೊಳ್ಳಲು ದಿನಗಟ್ಟಲೆ ಕುಳಿತು ಪೂಜೆ ಮಾಡಬೇಕಿಲ್ಲ. ಅಖಂಡ ಮಂತ್ರ ಪುರಾಣಗಳನ್ನ ಓದ್ಬೇಕಿಲ್ಲ. ಶಿವನ ಒಲುಮೆಗೆ 5 ಅಕ್ಷರಗಳು ಸಾಕು. ಓಂ ಅಕ್ಷರಾಯ ನಮಃ. ಆದ್ಯಂತರಹಿತಾಯ ನಮಃ.
प्रियाय नमः ऊर्ध्वलिङ्गाय नमः ಈಶ್ವರ ಒಬ್ಬನೇ, ಇವನ ರೂಪಗಳು ಅನೇಕ. ದೇವರ ದೇವನಾದ ಮಹಾದೇವ 5 ಅಕ್ಷರಗಳ ಪ್ರೀತಿಗೆ ಬಹಳ ಬೇಗ ಒಲಿಯುತ್ತಾನೆ. ಆ 5 ಅಕ್ಷರಗಳ ಮಾಯೆ ಯಾವುದು ಗೊತ್ತಾ? नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगंबराय. ಭೋಲೆ ಶಂಕರನಿಗೆ 5 ಅಕ್ಷರಗಳು ಅತ್ಯಂತ ಪ್ರಿಯ. 5 ಅಕ್ಷರಗಳ ಧ್ಯಾನಕ್ಕೆ ಬೇಗ ಒಲಿಯುತ್ತಾನೆ ಶಿವ. 5 ಅಕ್ಷರಗಳಲ್ಲಿ ಅಡಕವಾಗಿದೆ ಅದ್ಭುತ ಶಕ್ತಿ. ಶಿವನ ಆಶೀರ್ವಾದಕ್ಕೆ 5 ಅಕ್ಷರಗಳು ಸಾಕು. ಶಿವನ ಉಪಾಸನೆಯ ಈ 5 ಅಕ್ಷರ ತತ್ವಗಳಿಂದಲೇ ನಿರ್ಮಾಣವಾಗಿದೆ ಈ ಸೃಷ್ಟಿ. 5 ಅಕ್ಷರಗಳು ಇಡೀ ಸೃಷ್ಟಿಯನ್ನ ನಿಯಂತ್ರಿಸುತ್ತವೆ. ಶಿವ ಓಂ ಶಿವ ನಮಃ ಶಿವಾಯ 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 ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಶಿವನಿಗೆ ಪ್ರಿಯವಾದ ಆ ಶಕ್ತಿಶಾಲಿ ಮಂತ್ರವೇ ಇಡೀ ಬ್ರಹ್ಮಾಂಡದ ಶಕ್ತಿ. ಅದೇ ಶಿವ ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ. ಶಿವೋಹಂ ಶಿವೋಹಂ ಶಿವಾ ಸ್ವರೂಪಂ ಶಿವೋಹಂ ಶಿವೋಹಂ ಶಿವಾ ಸ್ವರೂಪಂ. ಶಿವ ಪಂಚಾಕ್ಷರಿಯ ಪ್ರತಿಯೊಂದು ಅಕ್ಷರಕ್ಕೂ ವಿಶೇಷ ಅರ್ಥವಿದೆ. ಶಿವ ಪಂಚಾಕ್ಷರಿಯ ಮೊದಲ ಅಕ್ಷರ ನ ಏನು ಹೇಳುತ್ತೆ ಗೊತ್ತಾ? ನ ಅಕ್ಷರದ ಅರ್ಥ ಮತ್ತು ಮಹತ್ವ. ನ ಅಂದರೆ ನಾಗೇಂದ್ರ, ಸರ್ಪವನ್ನ ಧಾರಣೆ ಮಾಡಿದವನು. ನ ಅರ್ಥ ನಿರಂತರ ಶುದ್ಧಿ. ಈ ಅಕ್ಷರವನ್ನ ಹೇಳುವುದರಿಂದ 10 ದಿಕ್ಕುಗಳಿಂದ ರಕ್ಷಣೆ ಸಿಗುತ್ತೆ. ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಶಿವ ಪಂಚಾಕ್ಷರಿಯ 2ನೇ ಅಕ್ಷರ ಮ. ಮ ಅಕ್ಷರದಲ್ಲಿ ಮಹಾದೇವನ ಶಕ್ತಿ ಇದೆ. ಈ ಅಕ್ಷರದ ಉಚ್ಚಾರಣೆಯಿಂದ ಮಹಾಕಾಳ ಸಂಪ್ರೀತನಾಗ್ತಾನೆ. ಮ ಅಕ್ಷರದ ಅರ್ಥ ಮತ್ತು ಮಹತ್ವ. ಮ ಅಂದ್ರೆ ಮಂದಾಕಿನಿಯನ್ನ ಧಾರಣೆ ಮಾಡಿದವನು. ಮ ಅರ್ಥ ಮಹಾಕಾಳ ಮಹಾದೇವನ ಜೊತೆ ಹೊಂದಿಕೊಂಡಿದೆ. ನದಿ, ಪರ್ವತ, ಹೂವನ್ನ ನಿಯಂತ್ರಣ ಮಾಡುವ ಕಾರಣ ಈ ಅಕ್ಷರ ಬಂದಿದೆ. ಈ ಅಕ್ಷರ ಜಲ ತತ್ವವನ್ನ ನಿಯಂತ್ರಣ ಮಾಡುತ್ತೆ. ಮಂದಾರ ಮುಖ್ಯ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ.
ಪಂಚಾಕ್ಷರಿಯ ಶಿ ಅಕ್ಷರದಲ್ಲಿ ಶಿವಶಕ್ತಿಯರ ಶಕ್ತಿ ಇದೆ. ಇದರ ಜಪದಿಂದ ಈ ಜಗತ್ತಿನ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತೆ. ಶಿ ಅಕ್ಷರದ ಅರ್ಥ ಮತ್ತು ಮಹತ್ವ. ಶಿ ಅಂದ್ರೆ ಶಕ್ತಿಯನ್ನ ಧಾರಣೆ ಮಾಡಿದವನೇ ಶಿವ. ಇದು ಪರಮ ಕಲ್ಯಾಣಕಾರಿ ಅಕ್ಷರ. ಈ ಅಕ್ಷರ ಜಪದಿಂದ ಜೀವನದಲ್ಲಿ ಸುಖ ಶಾಂತಿ. दक्षाध्वरनाशकाय श्रीनीलकण्ठाय वृषध्वजाय ಯಾವಾಗ ಮಹಾದೇವ ಮೂರನೇ ಕಣ್ಣು ತೆರೆಯುತ್ತಾನೋ ಆಗ ವಿನಾಶವಾಗುತ್ತೆ. ಶಿವ ಪಂಚಾಕ್ಷರಿಯಲ್ಲಿ ವ ಅಕ್ಷರದ ಮಹತ್ವ ವಿನಾಶದ ರೂಪದಲ್ಲಿದೆ. ವ ಅಕ್ಷರದ ಅರ್ಥ ಮತ್ತು ಮಹತ್ವ. ಶಿವನ ಮೂರು ಕಣ್ಣಿನ ಜೊತೆಗೆ ವ ಅಕ್ಷರ ನಂಟಿದೆ. ವ ಅಕ್ಷರ ಶಿವನ ರೌದ್ರಾವತಾರದ ದರ್ಶನ ಮಾಡಿಸುತ್ತೆ. ವ ಅಕ್ಷರಕ್ಕೆ ಗ್ರಹ ನಕ್ಷತ್ರಗಳನ್ನ ನಿಯಂತ್ರಿಸುವ ಶಕ್ತಿ ಇದೆ. ಚಂದ್ರಾರ್ಕ ವೈಶ್ವಾನರ ಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ಶಿವ ಪಂಚಾಕ್ಷರಿಯ ಕೊನೆಯ ಅಕ್ಷರ ಯ. ಈ ಅಕ್ಷರ ಪ್ರಯೋಗದಿಂದ ಭೋಲೆನಾಥನ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಯ ಅಕ್ಷರದ ಅರ್ಥ ಮತ್ತು ಮಹತ್ವ. ಯ ಅಕ್ಷರದ ಅರ್ಥ ಶಿವನೇ ಆದಿ, ಅನಾದಿ, ಅನಂತ. ಯ ಅಕ್ಷರ ಸಂಪೂರ್ಣತೆಯ ಸಂಕೇತ. ಯ ಅಕ್ಷರದ ಪ್ರಯೋಗದಿಂದ ಶಿವನ ಸಂಪೂರ್ಣ ಕೃಪೆ ಪ್ರಾಪ್ತಿ. ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ. ದೇವರ ದೇವ ಮಹಾದೇವ ಸಂಪೂರ್ಣ ಸೃಷ್ಟಿಯ ಆಧಾರ. ಸರಳವಾಗಿರೋ ಇವನ ನಾಮಸ್ಮರಣೆಗೆ ವಿಶೇಷ ಶಕ್ತಿ ಇದೆ. ಶಿವ ಪಂಚಾಕ್ಷರಿಯಲ್ಲಿರುವ ಅಪೂರ್ವ ಶಕ್ತಿ ಬಗ್ಗೆ ಋಷಿಮುನಿಗಳು ಅನೇಕ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ. ಯಾರು ಪರಮ ಚಮತ್ಕಾರಿಯಾದ ಶಿವ ಪಂಚಾಕ್ಷರಿಯನ್ನ ಜಪಿಸ್ತಾರೋ ಅವರನ್ನ ಸಾಕ್ಷಾತ್ ಶಿವನೇ ರಕ್ಷಿಸುತ್ತಾನೆ ಎಂಬ ಮಾತಿದೆ. ಪಂಚಾಕ್ಷರಮಿದಂ ಪುಣ್ಯಂ ಯಃ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ನಮಃ ಶಿವಾಯ. ಈ ಮಂತ್ರದ ಶಕ್ತಿ ನಿಮ್ಗೆಲ್ಲ ಅರ್ಥ ಆಯ್ತು ಅಲ್ವಾ? ಇನ್ನು ಶಿವನಿಗೆ ಅತಿ ಇಷ್ಟವಾದ ಪತ್ರೆ ಪುಷ್ಪವಿದೆ. ಈ ಪತ್ರೆ ಮತ್ತು ಪುಷ್ಪದ ಚಮತ್ಕಾರಿ ವಿಷಯದ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಶಿವ ಭಕ್ತಿಗೆ ಒಲಿಯುವ ಮಹಾನ್ ದೇವರು. ಇವನಿಗೆ ಆಡಂಬರದ ಪೂಜೆ ಬೇಕಿಲ್ಲ, ನಿಯಮ ನಿಷ್ಠೆಗಳ ಹಂಗು ಇವನಿಗಿಲ್ಲ. ದೇವರ ದೇವ ಮಹಾದೇವ ಬಯಸೋದು ಕೈಗೆಟುಕುವ ಒಂದು ಪತ್ರೆ ಮತ್ತು ಒಂದು ಪುಟ್ಟ ಪುಷ್ಪವನ್ನ. ಇವೆರಡಿದ್ರೆ ಸಾಕು, ಪರಮೇಶ್ವರ ಮಹಾನ್ ಸಂತುಷ್ಟ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ
अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् कोटिकन्या महादानं तिलपर्वतकोटयः काञ्चनं शैलदानेन ಏಕಬಿಲ್ವಂ ಶಿವಾರ್ಪಣಂ. 3 ದಳ 3 ಕಣ್ಣು 3 ಆಯುಧಗಳನ್ನ ಹೊಂದಿರುವ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಪತ್ರೆ. ಈ ಪತ್ರೆ ಅರ್ಪಿಸಿದ್ರೆ ಭೋಲೆನಾಥ ಸಂಪ್ರೀತನಾಗ್ತಾನೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಕ್ಷತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಶಿವಾರ್ಪಣಂ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಕ್ಷತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಶಿವಪೂಜೆಗೆ ಬಿಲ್ವ ಪತ್ರೆ ಬೇಕೇ ಬೇಕು. ಬಿಲ್ವ ಪತ್ರೆ ಇಲ್ಲದೆ ಶಿವಪೂಜೆ ಅಪೂರ್ಣ. ಬಿಲ್ವ ಪತ್ರೆಗಿದೆ ಚಮತ್ಕಾರಿ ಶಕ್ತಿ. ಶಿವ ಎಂದಿಗೂ ಆಡಂಬರದ ಪೂಜೆ ಕೇಳಿಲ್ಲ. ಪ್ರೀತಿಯಿಂದ ಅವನಿಗೆ ಬಿಲ್ವ ಪತ್ರೆ ಅರ್ಪಿಸಿದ್ರೆ ಸಾಕು. ಈ ಜನ್ಮವಷ್ಟೇ ಅಲ್ಲ, 3 ಜನ್ಮದ ಪಾಪಗಳನ್ನ ಕಳೆಯುತ್ತಾನೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಕ್ಷತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ತ್ರಿಶಾಖೈರ್ಬಿಲ್ವಪತ್ರೈಶ್ಚ अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम्. ಬಿಲ್ವಪತ್ರೆ ಮಹತ್ವ. ಹಿಂದೂ ಸಂಸ್ಕೃತಿಯಲ್ಲಿ ಪರಮ ಪವಿತ್ರ ವೃಕ್ಷ. ಮಹಾಲಕ್ಷ್ಮಿಯ ಬಲಗೈಯಲ್ಲಿರುವ ಕಮಲದಿಂದ ಹುಟ್ಟಿದ ಬಿಲ್ವಪತ್ರೆ. ಬಿಲ್ವಪತ್ರೆಯಲ್ಲಿ 3 ದಳಗಳು ಇರಲೇಬೇಕು. ಪತ್ರೆ ಛೇದನವಾಗಿರಬಾರದು. ಬಿಲ್ವಪತ್ರೆ ತುಂಬನ್ನ ತೆಗೆದು ಅರ್ಪಿಸಿ. ಬಿಲ್ವಪತ್ರೆ ಅರ್ಪಿಸಿದ ನಂತರ ಜಲಾಭಿಷೇಕ ಕಡ್ಡಾಯ. ಬಿಲ್ವಪತ್ರೆಯ 3 ದಳಗಳು ಈಶ್ವರನ 3 ಕಣ್ಣುಗಳು ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಬಿಲ್ವಪತ್ರೆಯ 3 ದಳಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನ ಪ್ರತಿನಿಧಿಸುತ್ತೆ. ಬಿಲ್ವಪತ್ರೆಯ ಮುಂಭಾಗದಲ್ಲಿ ಅಮೃತ, ಹಿಂಭಾಗದಲ್ಲಿ ಯಕ್ಷರು ಇರುತ್ತಾರೆ ಎನ್ನಲಾಗುತ್ತೆ. ಪುಟ್ಟ ಬಿಲ್ವಪತ್ರೆಯ ಶಕ್ತಿ ಅಮೋಘ. ಕಷ್ಟಗಳ ಪರಿಹಾರ, ಕಂಕಣ ಭಾಗ್ಯ, ಸಂತಾನ, ಸಂಪತ್ತು, ಆರೋಗ್ಯ ಭಾಗ್ಯಕ್ಕಾಗಿ ಪ್ರಾರ್ಥಿಸಿ ಮಹಾದೇವನಿಗೆ ಬಿಲ್ವಪತ್ರೆ ಅರ್ಪಿಸಿದ್ರೆ ಎಂದೂ ತನ್ನ ಭಕ್ತರನ್ನ ನಿರಾಸೆ ಮಾಡಲ್ಲ. ಸಾಲಗ್ರಾಮೇಷು ವಿಪ್ರಾಣಾಂ ತಟಾಕಂ ದಶಕೂಪಯೋಃ ಯಜ್ಞಕೋಟಿ ಸಹಸ್ರಸ್ಯ ಏಕಬಿಲ್ವಂ ಶಿವಾರ್ಪಣಂ. ದಂತಿಕೋಟಿ ಸಹಸ್ರೇಷು ಅಶ್ವಮೇಧಶತಕ್ರತೌ ಕೋಟಿಕನ್ಯಾ ಮಹಾದಾನಂ ಏಕಬಿಲ್ವಂ ಶಿವಾರ್ಪಣಂ. ಬಿಲ್ವಾನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಇದು ಶಿವನಿಗಾಗಿ ಹುಟ್ಟಿದ ಹೂವು. ಶಿವಪೂಜೆಗೆ ಈ ಹೂ ಇರಲೇಬೇಕು. ಈ ಹೂ ಪುಟಾಣಿಯಾದ್ರೂ ಮಾಡುತ್ತೆ ಚಮತ್ಕಾರ. ಪರಮೇಶ್ವರನಿಗೆ ಪ್ರಿಯವಾದ ಪುಷ್ಪವೊಂದಿದೆ. ಇದು ನೋಡಲು ಪುಟಾಣಿಯಾದ್ರೂ ಬಲು ಸುಂದರ. ಈ ಹೂವು ಧಾರ್ಮಿಕ ಮಹತ್ವವಿರುವ ದೇವಕುಸುಮ. ಅದೇ ತುಂಬೆ ಹೂವು.
ಔಷಧೀಯ ಗುಣಗಳಿರುವ ಸಸ್ಯ ಸಂಜೀವಿನಿ. ತುಂಬೆಗೆ ಸಂಸ್ಕೃತದಲ್ಲಿ ದ್ರೋಣ ಪುಷ್ಪ ಎಂಬ ಹೆಸರಿದೆ. ಎಲೆಗಳ ಮಧ್ಯೆ ತೇರಿನಂತೆ ಹೂವನ್ನೇರಿಸಿಕೊಂಡು ಚೆಲುವೆಯಂತೆ ಕಾಣುತ್ತೆ ಈ ದ್ರೋಣ ಪುಷ್ಪ. ಶಿವನಿಗೆ ಪ್ರಿಯ ಪುಷ್ಪವಾದ ಬಗ್ಗೆ ಒಂದು ಸುಂದರ ಕಥೆ ಇದೆ. ಒಂದಾನೊಂದು ಕಾಲದಲ್ಲಿ ಶಿವಭಕ್ತನಾಗಿದ್ದ ರಾಕ್ಷಸನೊಬ್ಬ ಶಿವನನ್ನ ಕುರಿತು ತಪಸ್ಸು ಮಾಡುತ್ತಾನೆ. ಭಕ್ತವತ್ಸಲನಾದ ಶಿವ ಕೂಡಲೇ ಪ್ರತ್ಯಕ್ಷನಾಗ್ತಾನೆ. ನಿನಗೇನು ವರ ಬೇಕು ಅಂತ ಕೇಳುತ್ತಾನೆ. ಪ್ರತ್ಯಕ್ಷನಾದ ದೇವರನ್ನ ಕಂಡು ಸಂತಸಗೊಂಡ ಶಿವಭಕ್ತ ಅವಸರದಲ್ಲಿ ನನ್ನ ಪಾದ ಸದಾ ನಿನ್ನ ತಲೆಯ ಮೇಲಿರಬೇಕು ಅಂತ ಬೇಡಿಕೊಂಡನಂತೆ. ಶಿವ ಆ ಕೂಡಲೇ ತಥಾಸ್ತು ಎಂದನಂತೆ. ನಂತರ ರಾಕ್ಷಸನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆಗ ರಾಕ್ಷಸ ಶಿವನಲ್ಲಿ, ದೇವ, ನನ್ನ ಅಪರಾಧ ಮನ್ನಿಸೋ, ನಿನ್ನ ಪಾದ ನನ್ನ ಶಿರದ ಮೇಲಿರಲಿ ಅಂತ ಮತ್ತೆ ಆಶೀರ್ವದಿಸು ಅಂತ ಬೇಡಿಕೊಂಡನಂತೆ. ಅದಕ್ಕೆ ಪರಮೇಶ್ವರ ಒಮ್ಮೆ ಕೊಟ್ಟ ವರ ಮತ್ತೆ ಹಿಂದೆ ಪಡೆಯುವುದಿಲ್ಲ ಎಂದು ಹೇಳಿ ರಾಕ್ಷಸನಿಗೆ ಒಂದು ಗಿಡವಾಗಿ ಹುಟ್ಟುವಂತೆ ವರ ಕೊಟ್ಟ. ಆ ಗಿಡವೇ ತುಂಬೆ ಗಿಡ. ಶಿವ ಕೊಟ್ಟ ವರದ ಪ್ರಕಾರವಾಗಿ ತುಂಬೆ ಹೂವು ಸದಾ ಶಿವನ ಶಿರದ ಮೇಲಿರುತ್ತೆ. ಆ ಹೂವು ಪಾದದ ಆಕಾರದಲ್ಲಿರುತ್ತೆ. ಶಿವ ಅಷ್ಟೋತ್ತರ ನಾಮಾವಳಿ ಪೂಜೆಯಲ್ಲಿ ತುಂಬೆ ಹೂವನ್ನ ಅರ್ಪಿಸುವ ವಾಡಿಕೆಯಿದೆ. ಶಿವನಿಗೆ ಭಕ್ತಿಯಿಂದ ತುಂಬೆ ಹೂ ಅರ್ಪಿಸಿ ಬೇಕಾದ ವರ ಪಡೆಯಬಹುದು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಶಿವನಿಗಾಗಿ, ಶಿವ ಪೂಜೆಗಾಗಿ ಹುಟ್ಟಿರುವ ಈ ತುಂಬೆ ಹೂವು ಮತ್ತು ಗಿಡಕ್ಕೆ ಅನೇಕ ಕಾಯಿಲೆಗಳನ್ನ ಗುಣಪಡಿಸುವ ಶಕ್ತಿ ಇದೆ. ಹೀಗಾಗಿ ತುಂಬೆ ಗಿಡವನ್ನ ಧಾರ್ಮಿಕ ಮತ್ತು ಆರೋಗ್ಯ ದೃಷ್ಟಿಯಿಂದ ಹೆಚ್ಚೆಚ್ಚು ಬೆಳೆಸೋಣ. ಆ ಮೂಲಕ ಮನೆ ಮತ್ತು ಆರೋಗ್ಯ ಕಾಪಾಡಿಕೊಳ್ಳೋಣ. ಓಂ ನಮೋ ಭಗವತೆ ರುದ್ರಾಯ. ಓಂ ಅಥಾತ್ಮಾನಗಂ ಶಿವಾತ್ಮಾನಗಂ ಶ್ರೀರುದ್ರರೂಪಂ ಧ್ಯಾಯೇತ್. ಶುದ್ಧಸ್ಫಟಿಕಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣಭೂಷಿತಂ ನೀಲಗ್ರೀವಂ ಶಶಾಂಕಾಂಕಂ ನಾಗಯಜ್ಞೋಪವೇದಿನಂ. ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ವಿಷಯವೊಂದಿದೆ. ಇದು ಶಿವ ಭಕ್ತರೆಲ್ಲ ತಿಳಿಯಲೇಬೇಕಾದ ವಿಷಯ. ಈ ಬಗ್ಗೆ ತಿಳಿಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಭೋಲೆ ಶಂಕರನದ್ದು ಸುಂದರ ರೂಪ. ನಿರಾಕಾರ ರೂಪದ ಈ ಶಿವನಿಗೆ ಭಸ್ಮದ ಅಭಿಷೇಕ ಅಂದ್ರೆ ಅತ್ಯಂತ ಇಷ್ಟ. ಶಿವನಿಗೆ ಪ್ರಿಯವಾದ ಈ ಭಸ್ಮದ ಹಿಂದೆ ನಿಗೂಢವಾದ ಅಂಶಗಳು ಅಡಕವಾಗಿದೆ. ಇನ್ನು ರುದ್ರನಿಗೆ ಪ್ರಿಯವಾದ ಮಹಾಮಂತ್ರವೊಂದಿದೆ. ಬನ್ನಿ, ಭಸ್ಮ ಮತ್ತು ಮಹಾಮಂತ್ರದ ಮಹಿಮೆ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಯೋಣ. ಲಯಕಾರನಾದ ಶಿವನ ಮಹಿಮೆ ಅಪಾರ. ಅವನು ನಿರಾಭರಣ ಸುಂದರ.
ಸ್ಮಶಾನವಾಸಿಯಾದ ಪರಮೇಶ್ವರನಿಗೆ ಭಸ್ಮವೇ ಭೂಷಣ. ಭೋಲೆನಾಥ ಭಸ್ಮಪ್ರಿಯ. ಭಸ್ಮವಿಲ್ಲದೆ ಶಂಕರನ ಪೂಜೆ ಅಪೂರ್ಣ. ಭಸ್ಮದ ಅಭಿಷೇಕಕ್ಕೆ ಒಲಿಯುತ್ತಾನೆ ಮಹಾಕಾಳ. ವಿಭೂತಿ ಎಂತಾನೂ ಕರೆಯುತ್ತಾರೆ. ವಿಶಿಷ್ಟತೆ ಭೂತಃ ವಿಭೂತಿ ಎಂಬ ಸಂಸ್ಕೃತ ವಾಕ್ಯವಿದೆ. ಅಂದ್ರೆ ವಿಶಿಷ್ಟ ಗುಣಗಳನ್ನ ಹೊಂದಿರುವ ವಿಭೂತಿ ಎಂದರ್ಥ. ವಿಭೂತಿ ಬಗ್ಗೆ ಅಥರ್ವಣ ವೇದದಲ್ಲಿ ಉಲ್ಲೇಖವಿದೆ. ವಿಭೂತಿಯ 3 ಗೆರೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೃಷ್ಟಿ, ಸ್ಥಿತಿ, ಲಯ, ಭೂತ, ಭವಿಷ್ಯ, ವರ್ತಮಾನ, ಸತ್, ಚಿತ್, ಆನಂದ, ಹುಟ್ಟು, ಸಾವು, ಬದುಕು ಹೀಗೆ ಈ ಎಲ್ಲ ಅಂಶಗಳನ್ನ ಭಸ್ಮ ಧಾರಣೆ ಪ್ರತಿನಿಧಿಸುತ್ತೆ. ಶ್ರೀಶೈಲ ಸಂಘೆ ವಿಬುಧಾತಿ ಸಂಘೆ ತುಲಾದ್ರಿ ತುಂಗೇಪಿ ಮುದಾ ವಸಂತಂ ತಮರ್ಜುನಂ ಮಲ್ಲಿಕಾ ಪೂರ್ವಮೇಕಂ ನಮಾಮಿ ಸಂಸಾರ ಸಮುದ್ರ ಸೇತುಂ ನಮಾಮಿ ಸಂಸಾರ ಸಮುದ್ರ ಸೇತುಂ. ಭಕ್ತರ ನಿಷ್ಕಲ್ಮಶ ಪ್ರೀತಿಗೆ ಒಲಿಯುವವನು ಶಿವ. ತನ್ನ ಭಕ್ತರ ಉದ್ಧಾರ ಮತ್ತು ರಕ್ಷಣೆಗಾಗಿ ಆ ಪರಮೇಶ್ವರ ಅನೇಕ ರಾಕ್ಷಸ ಮತ್ತು ದುಷ್ಟರನ್ನ ಸಂಹರಿಸಿ ಭಸ್ಮ ಮಾಡಿದ್ದಾನೆ. ಅದೇ ಭಸ್ಮವನ್ನ ಧರಿಸುವ ಮೂಲಕ ಭಸ್ಮ ಪ್ರಿಯನಾಗಿದ್ದಾನೆ ಮಹೇಶ್ವರ. ಶ್ರೀರಾಮ ಸೌಮಿತ್ರಿ ಜಟಾಯುವೇದ ಷಡಾನನಾದಿತ್ಯ ಗೋಜಾರ್ಚಿತಾಯ ಶ್ರೀನೀಲಕಂಠಾಯ ದಯಾಮಯಾಯ ಶ್ರೀವೈದ್ಯನಾಥಾಯ ನಮಃ ಶಿವಾಯ. ಗಂಗಾ ಪ್ರವಾಹೇಂದು ಜಟಾಧರಾಯ ತ್ರಿಲೋಚನಾಯ ಸ್ಮರ ಕಾಲಹಂತ್ರೆ ಸಮಸ್ತ ದೇವೈರವಿ ಪೂಜಿತಾಯ ಶ್ರೀವೈದ್ಯನಾಥಾಯ ನಮಃ ಶಿವಾಯ. ಇದು ಶಿವನಿಗೆ ಪ್ರಿಯವಾದ ಶಕ್ತಿಶಾಲಿ ಮಂತ್ರ. ಶಿವನ ವಿರಾಟ್ ಸ್ವರೂಪ ವರ್ಣಿಸುವ ಮಂತ್ರ. ಕಲಿಯುಗದ ಕರ್ಮ ನಿವಾರಣಾ ಮಂತ್ರ. ಸರ್ವ ಕಾಯಿಲೆಗಳಿಗೆ ರಾಮಬಾಣ ಈ ಮಂತ್ರ. ಶಿವನಿಗೆ ಪ್ರಿಯವಾದ ಮಂತ್ರ ಹೊಂದಿದೆ. ಇದು ಅತ್ಯಂತ ಪುರಾತನ ಮಂತ್ರ. ಶಿವಭಕ್ತರ ಬಾಯಲ್ಲಿ ಸದಾ ಕೇಳಿ ಬರುವ ಚಮತ್ಕಾರಿ ಮಂತ್ರ. ಇದು ಭೋಲೆ ಶಂಕರನನ್ನ ಒಲಿಸಿಕೊಳ್ಳುವ ಪವರ್ಫುಲ್ ಮಂತ್ರ. ವಶ್ಚರಿತ್ರಸ್ಯ ಪ್ರಶ್ನಸ್ಯ ಅನುಷ್ಠುಪ್ಛಂದಃ ಅಘೋರ ಋಷಿಃ ಸಂಕರ್ಷಣಮೂರ್ತಿ ಸ್ವರೂಪೋ ಯೋಸಾವಾರಿತ್ಯಃ ಪರಮಪುರುಷಸ್ಸ ಏಷ ರುದ್ರೋ ದೇವತಾ. ನಮಃ ಶಿವಾಯೇತಿ ಬೀಜಂ ಶಿವತರಾಯೇತಿ ಶಕ್ತಿಃ ಮಹಾದೇವಾಯೇತಿ ಕೀತಕಂ. ಹೌದು, ಇದೇ ರುದ್ರ ಮಂತ್ರ. ಈ ಮಂತ್ರ ಜಪದಿಂದಲೇ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವಹಿಸುತ್ತೆ. ರುದ್ರ ಮಂತ್ರ ಕೇಳಿ ಬರುವ ಕಡೆ ಶಿವಲೋಕ ನಿರ್ಮಾಣವಾಗುತ್ತೆ. ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾ ವದಾಮಸಿ
ಯಥಾ ನಃ ಸರ್ವಮಿಜ್ಜಗದಯಕ್ಷ್ಮಗುಂ ಸುಮನಾ ಅಸತೋ ಅಧ್ಯವೋಚದಧಿವಕ್ತ ಪ್ರಥಮೋ ದೈವ್ಯೋಭಿಷಕೋ ಅಹೀಗುಶ್ಚ ಸರ್ವಾಂಜಂಭಜಂ ಸರ್ವಾಶ್ಚ ಯಾತು ಧಾನ್ಯಃ ಅಸಂಯಸ್ತಾಮ್ರೋ ಅರುಣ ಉತ ಬಭ್ರುಸ್ಸು ಮಂಗಲಃ ये चेमागुं रुद्रा अभितो दीक्षश्रिताः सहस्रशो वैशागुं हेडयीमहे असौ यो वसर्पति नीलग्रीवो विलोहितः उदैनं गोपा अदृशन् ಪರಮೇಶ್ವರನ ರೂಪ ವರ್ಣಿಸುತ್ತಾ ಪ್ರಾರ್ಥಿಸುವ ಮಂತ್ರವೇ ರುದ್ರ. ರುದ್ರದಲ್ಲಿ ಪರಮಾತ್ಮನ ಮಹಿಮೆಗಳನ್ನ ಕೊಂಡಾಡಲಾಗುತ್ತೆ. ಹೀಗಾಗಿ ಶಿವನಿಗೆ ಈ ಮಂತ್ರ ಅಂದ್ರೆ ಅತ್ಯಂತ ಇಷ್ಟ. ಈ ಮಂತ್ರ ಎಲ್ಲಿ ಕೇಳಿ ಬರುತ್ತೋ ಅಲ್ಲಿ ಸಾಕ್ಷಾತ್ ಶಿವನಿರ್ತಾನೆ ಎನ್ನಲಾಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಓಂ ನಮೋ ಭಗವತೆ. ರುದ್ರದಲ್ಲಿ ಒಟ್ಟು 11 ಭಾಗಗಳಿವೆ. ರುದ್ರ ಮಂತ್ರದ ನಂತರ ಪಠಿಸುವ ಚಮಕದಲ್ಲೂ ಒಟ್ಟು 11 ಭಾಗಗಳಿವೆ. ಒಂದು ಸಾರಿ ರುದ್ರದ ನಮಕವನ್ನ ನಂತರ ಚಮಕವನ್ನ ಪಠಿಸುತ್ತಾರೆ. ಇದಕ್ಕೆ ನ್ಯಾಸ ಎಂದು ಕರೆಯಲಾಗುತ್ತೆ. ಶಿವಾಶರವ್ಯಾಯಾತವತಯಾನೋ ರುದ್ರಮೃಡಯ ಯಾತೆ ರುದ್ರ ಶಿವಾತನೋರಘೋರಾ ಪಾಪಕಾಶಿನಿ ತಯಾನಸ್ತನುಪಾಶಂತಮಯಾ ಗಿರಿಶಂತಾಭಿಚಾಕಸೀಃ ಯಾಮಿಷುಂ ಗಿರಿಶಂತಹಸ್ತೆ ಬಿಭರ್ಷ್ಯಸ್ತವೇ ಶಿವಾಂಗಿರಿತ್ರತಾಂ ಕುರು ಮಾಹಿ ಗುಂಸೀಃ ಪುರುಷಂ ಜಗತೋ. ರುದ್ರ ಪಠಣದ ಮಹತ್ವ ಏನು? ರುದ್ರ ಪಠಣದಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಯಾವ ಸ್ಥಳದಲ್ಲಿ ರುದ್ರ ಮಂತ್ರವನ್ನ ಪಠಿಸುತ್ತಾರೋ ಆ ವಾತಾವರಣ ಶುದ್ಧಿಯಾಗುತ್ತೆ. ರುದ್ರ ಪಠಣೆಯಿಂದ ಧನಾತ್ಮಕ ತರಂಗಗಳು ಪ್ರವಹಿಸುತ್ತವೆ. ಧ್ಯಾನಕ್ಕಿಂತಲೂ ರುದ್ರ ಪಠಣ ಶಕ್ತಿಶಾಲಿ. ಗುರುವಿನಿಂದ ಉಪದೇಶ ಪಡೆದೇ ರುದ್ರ ಮಂತ್ರವನ್ನ ಪಠಿಸಬೇಕು. ರುದ್ರ ಮಂತ್ರ ಅತ್ಯಂತ ಶಕ್ತಿಶಾಲಿ ಮಂತ್ರ. ಈ ಮಂತ್ರ ಕೇಳ್ತಾ ಇದ್ರೆ ಮೈ ರೋಮಾಂಚನಗೊಳ್ಳುತ್ತೆ. ಅದರಲ್ಲೂ ರುದ್ರಾಧ್ಯಾಯ ಪಠಿಸುತ್ತಾ ಶಿವನಿಗೆ ಅಭಿಷೇಕ ಮಾಡ್ತಾ ಇದ್ರೆ ಅಲ್ಲಿ ಕೈಲಾಸವಾಸಿಯ ದರ್ಶನವಾಗುತ್ತೆ. ಅಸ್ಮಿನ್ ಮಹಚ್ಚರ್ನವೇಂತರೇಕ್ಷೇ ಭವಾಧಿ ನೀಲಗ್ರೀವಾಸ್ಯತಿ ಕಂಠಾಃ ಸರ್ವಾ ಅಧಃ ಕ್ಷಮಾಚರಾಃ ನೀಲಗ್ರೀವಾಸ್ಯತಿ ಕಂಠಾದಿಪಗುಂ ರುದ್ರಾ ಉಪಸೃತಾಃ ಯೇ ವೃಕ್ಷೇಷು ಸಸ್ಮಿಂಜರಾ ನೀಲಗ್ರೀವಾ ವಿಲೋಹಿತಾಃ ಯೇ ಭೂತಾನಾಮಧಿಪತಯೋ ವಿಸಿಹಾಸಃ ಕಪರ್ದಿನಃ ಯೇ ಅನ್ನೇಷು ವಿವಿಜ್ಯಂತಿ ಪಾತ್ರೇಷು ಪಿಬತೋ ಜನಾನಾಂ. ರುದ್ರ ಮಂತ್ರಗಳಿಂದ ಹೋಮವನ್ನು ಮಾಡಲಾಗುತ್ತೆ. ಅತಿ ಹೆಚ್ಚು ಬಾರಿ ರುದ್ರ ಪಠಣ ಮಾಡುತ್ತಾ ಹೋಮ ಮಾಡಿದ್ರೆ ಅದನ್ನ ಅತಿ ರುದ್ರ ಮಹಾಯಾಗ ಎನ್ನಲಾಗುತ್ತೆ. ರುದ್ರಾವಿದಸ್ಥಿರೇ ತೇಷಾಗುಂ ಸಹಸ್ರಯೋ ಜನೇ ವಧನ್ವಾನಿ ತನ್ಮಸಿ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಅಂತರಿಕ್ಷೇ ಯೇ ದಿವ್ಯೇಷಾಂ. ಎಲ್ಲಿ ರುದ್ರ ಪಾರಾಯಣ ನಿರಂತರವಾಗಿ ನಡೆಯುತ್ತೋ ಅಲ್ಲಿ ದುಃಖಕ್ಕೆ ಅವಕಾಶವಿರಲ್ಲ. ಕಾಯಿಲೆಗಳಿಂದ ಬಳಲುವವರು ರುದ್ರ ಮಂತ್ರ ಪಠಿಸಿದ್ರೆ ರೋಗ ನಿವಾರಣೆಯಾಗುತ್ತೆ. ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ರುದ್ರ ಮಂತ್ರ ಶ್ರವಣ ಮಾಡಿದ್ರೆ ಚಿತ್ತ ಬುದ್ಧಿ ಜ್ಞಾನ ವೃದ್ಧಿಯಾಗುತ್ತೆ. ಶಿವರಾತ್ರಿಯ ಈ ಪುಣ್ಯ ದಿನ ಶಿವನಿಗೆ ಏನೇನಿಷ್ಟ? ಶಿವನನ್ನು ಒಲಿಸಿಕೊಳ್ಳೋ ಸುಲಭ ಮಾರ್ಗ ಏನು? ಶಿವ ಪ್ರೀತಿಗೆ ಭಕ್ತರು ಏನ್ ಮಾಡಬೇಕು? ಎಲ್ಲದರ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ಶಿವನ ಆಶೀರ್ವಾದಕ್ಕೆ ಈ ಸರಳ ಸೂತ್ರಗಳು ನಿಮ್ಗೆ ನೆರವಾಗುತ್ತೆ ಅಂತ ಭಾವಿಸ್ತೀವಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ
TV9.